ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡ ಈಗ ತಗಲಾಕೊಂಡಿದ್ದಾರೆ. ಐಪಿಸಿ ಸೆಕ್ಷನ್ 376ರ ಅಡಿ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ವಿರುದ್ಧದ ಪ್ರಕರಣದಲ್ಲಿ ಡಿಕೆಶಿ ವಿರುದ್ಧವೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಂತಹ ದೇವರಾಜೇಗೌಡರಿಗೆ ಲೈಂಗಿಕ ದೌರ್ಜನ್ಯ ಕೇಸ್ನ ಬಿಸಿ ತಟ್ತಾ ಇದೆ. ಈಗಾಗಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಏಪ್ರಿಲ್ 1ರಂದು ನೀಡಿದಂತಹ ಕೇಸ್ಗೆ ಹೊಸ ಸೆಕ್ಷನ್ ಸೇರ್ಪಡೆ. ವಶಕ್ಕೆ ಪಡೆದಿರುವ ದೇವರಾಜೇಗೌಡ ಇಂದು ಬಂಧನಕ್ಕೊಳಗಾಗ್ತಾರೆ. ಪೊಲೀಸರು ದೇವರಾಜೇಗೌಡರನ್ನ ಇಂದು ಬಂಧಿಸಲಿದ್ದಾರೆ. ಅತ್ಯಾಚಾರ ಕೇಸ್ ದಾಖಲಾಗ್ತಲೇ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಏಪ್ರಿಲ್ 1ರಂದು ಕೊಟ್ಟಂತಹ ಕೇಸ್ನ ಅಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಆದರೆ ಆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯಲಾಯಿತು. ಈಗ ಆ ಕೇಸ್ಗೆ ಹೊಸ ಸೆಕ್ಷನ್ ಸೇರ್ಪಡೆ ಮಾಡಿ ಈ ಮೊದಲು 354A, 354C, 448 ಸೆಕ್ಷನ್ ಅಡಿ ಕೇಸ್ ದಾಖಲಾಗಿತ್ತು. 504, 506ರ ಅಡಿ ಈಗ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ನಿನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಯಿತು. ಇವತ್ತು ವಿಚಾರಣೆ ಬಳಿಕ ಬಂಧಿಸಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹೀಗಾಗಿ ದೇವರಾಜೇಗೌಡರಿಗೆ ಮತ್ತಷ್ಟು ಸಂಕಷ್ಟ. ಈಗಾಗಲೇ ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂತಹ ದೂರನ್ನೇನು ದೇವರಾಜೇಗೌಡರು ದಾಖಲಿಸಿದ್ರು. ಅದಾದ ಬಳಿಕ ಸಂತ್ರಸ್ತ ಮೇಲೆ ಏಪ್ರಿಲ್ 1ಕ್ಕೆ ಒಂದು ಕೇಸ್ ದಾಖಲಿಸ್ತಾರೆ. ಲೈಂಗಿಕ ದೌರ್ಜನ್ಯದ ಆರೋಪ. ಈಗ ಐಪಿಸಿ ಸೆಕ್ಷನ್ 376ರ ಅಡಿ ಅದೇ ಕೇಸ್ಗೆ ಹೊಸ ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಿ ಕೇಸ್ ಮಾಡಲಾಗ್ತಾ ಇದೆ. ಹಾಗಾದ ಪಕ್ಷದಲ್ಲಿ ಅವರನ್ನ ಬಂಧಿಸಲಾಗುತ್ತೆ. ಈ ಲೈಂಗಿಕ ದೌರ್ಜನ್ಯ ಕೇಸ್ ದೇವರಾಜೇಗೌಡರಿಗೆ ಸಂಕಷ್ಟ ತಂದೊಡ್ತಾ ಇತ್ತು. ಹಾಗಾದ್ರೆ ಎಸ್ಐಟಿಗೆ ಹಸ್ತಾಂತರ ಆಗ್ತಾರಾ ವಕೀಲ ದೇವರಾಜೇಗೌಡ? ಜಡ್ಜ್ ಎದುರು ಹಾಜರುಪಡಿಸುವ ವೇಳೆ ಅವರನ್ನ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ಕೋರ್ಟ್ ಅನುಮತಿ ಸಿಕ್ಕರೆ ದೇವರಾಜೇಗೌಡ ಎಸ್ಐಟಿ ವಶಕ್ಕೆ ಸಿಗ್ತಾರೆ. ಹೊಳೆನರಸೀಪುರ ಠಾಣೆಗೆ ಎಎಸ್ಪಿ ವೆಂಕಟೇಶ್ ನಾಯ್ಡು ಆಗಮಿಸಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದೇವರಾಜೇಗೌಡರ ವಿಚಾರಣೆ. ನಿನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿ ಅವರನ್ನು ವಶಕ್ಕೆ ಪಡೆಯಲಾಯಿತು. ಅಲ್ಲಿಂದ ಹೊಳೆನರಸೀಪುರ ಠಾಣೆಗೆ ಕರೆತರಲಾಗಿದೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಿದ್ರೆ ಈ ಕೇಸನ್ನು ಕೂಡ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗುತ್ತಾ? ಎಎಸ್ಪಿ ವೆಂಕಟೇಶ್ ನಾಯ್ಡು ಹೊಳೆನರಸೀಪುರ ಠಾಣೆಗೆ ಆಗಮಿಸಿದ್ದಾರೆ. ಠಾಣೆಯಲ್ಲಿ ದೇವರಾಜೇಗೌಡರ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಬಳಿಕ ಜಡ್ಜ್ ಎದುರು ಹಾಜರುಪಡಿಸಿ ಬಂಧನಕ್ಕೊಳಪಡಿಸುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಎಸ್ಐಟಿಗೆ ಹಸ್ತಾಂತರ ಆಗುತ್ತಾ ಈ ಕೇಸ್? ಕೋರ್ಟ್ ಅನುಮತಿ ಸಿಕ್ಕರೆ ದೇವರಾಜೇಗೌಡ ಎಸ್ಐಟಿ ವಶಕ್ಕೆ. ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಕೊಟ್ಟಿದ್ರು ದೇವರಾಜೇಗೌಡರು. ಈಗ ನೋಡಿದ್ರೆ ಅವರೇ ಸಂಕಷ್ಟದಲ್ಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಲೈಂಗಿಕ ದೌರ್ಜನ್ಯ ಪ್ರಕರಣ ದೇವರಾಜೇಗೌಡರಿಗೂ ಕೂಡ ಈಗ ಸಂಕಷ್ಟ ತಂದೊಡ್ಡಂತೆ ಕಂಡು ಬರ್ತಾ ಇದೆ. ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ? ಅತ್ಯಾಚಾರದ ಆರೋಪದ ಸೆಕ್ಷನ್ ಕೂಡ ಹಾಕಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ, ಡೀಟೇಲ್ಸ್ ಏನಿದೆ? ಪ್ರತಿಮಾ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರ ಹೆಸರು ಸಹ ಕೇಳಿ ಬಂದಿತ್ತು. ಮೊದಲಿಗೆ ದೇವರಾಜೇಗೌಡರು ವೈರಲ್ ಮಾಡಿಸಿದ್ರು ಅನ್ನುವಂತಹ ಚರ್ಚೆ ಸಹ ನಡೆದಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣವನ್ನ ಈಗಾಗಲೇ ತನಿಖೆಯನ್ನು ನಡೆಸ್ತಿದ್ದಾರೆ. ಈ ನಡುವೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಳೆನರಸೀಪುರ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಏನಂದ್ರೆ ಏಪ್ರಿಲ್ 1ರಂದು ಸಂತ್ರಸ್ತೆಯೊಬ್ಬರು ದೇವರಾಜೇಗೌಡ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರನ್ನ ನೀಡಿದ್ರು. ಈಗ ನಿನ್ನೆ ಮರು ಹೇಳಿಕೆಯನ್ನ ನೀಡಿದ್ದಾರೆ. ಆ ಸಂತ್ರಸ್ತೆ ಮಹಿಳೆಯ ಮರು ಹೇಳಿಕೆಯಲ್ಲಿ ದೇವರಾಜೇಗೌಡ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಮರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತ್ಯಾಚಾರ ಪ್ರಕರಣ 376 ಸಹ ಅವರ ವಿರುದ್ಧ ದಾಖಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಹಲವು ವಿಚಾರಗಳನ್ನು ಸಹ ಪೊಲೀಸರು ತನಿಖೆ ವೇಳೆ ವಿಚಾರಣೆ ವೇಳೆ ಬಾಯ್ಬಿಡಿಸ್ತಾ ಇದ್ದಾರೆ. ಆದ್ರೆ ಸದ್ಯ ದೇವರಾಜೇಗೌಡ
ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಅನ್ನು ನೀಡಿದ್ದು ದೇವರಾಜೇಗೌಡರು. ಕಾಂಗ್ರೆಸ್ ನಾಯಕರ ಹೆಸರು ಹೇಳಿದ್ರು, ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವಂತಹ ಒಂದು ವಿಷಯವನ್ನು ಸಹ ಹೇಳಿದ್ರು. ಈ ಸ್ಫೋಟಕ ಮಾಹಿತಿಯ ತಿಳಿಸಿದ ನಂತರದಲ್ಲಿ ಈಗ ದೇವರಾಜೇಗೌಡರಿಗೆ ಸಂಕಷ್ಟ ಬಂದೊದಗಿದೆ. ಆದ್ರೆ ಅದು ಮಹಿಳೆ ಒಬ್ಬರು ದೌರ್ಜನ್ಯ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿ ಜೊತೆಗೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರು ಸಿಲುಕಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಗೆ ಈ ಪ್ರಕರಣ ವರ್ಗಾವಣೆ ಆಗುತ್ತೆ. ಅಂದ್ರೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡರಿಗೆ SIT ನೋಟಿಸ್ ಅನ್ನು ಸಹ ಈ ಹಿಂದೆ ನೀಡಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡರನ್ನ ಈಗ ಹೊಳೆನರಸೀಪುರ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಹರೀಶ್, ಈ ಪ್ರಕರಣ ಬೇರೆ ಆಗತ್ತೆ. ಈಗ ದೇವರಾಜೇಗೌಡರ ವಿರುದ್ಧ ಕೇಳಿ ಬಂದಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದು ಬೇರೆ ಆಗತ್ತೆ. ಹಾಗಿದ್ದು SIT ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಈ ಕೇಸಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಗೊಳಪಡಿಸೋದಕ್ಕೆ ಮುಂದಾಗತ್ತಾ? ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನ ವಿಚಾರಣೆಯನ್ನ ಹೊಳೆನರಸೀಪುರ ಪೊಲೀಸರು ನಡೆಸ್ತಾರೆ. ಆದ್ರೆ ದೇವರಾಜೇಗೌಡರ ವಿರುದ್ಧದ ಆರೋಪ ಏನಿದೆ ಅಂದ್ರೆ, ಈ ಹಿಂದೆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಸ್ಫೋಟಕವಾದ ಮಾಹಿತಿಯನ್ನ ಹೇಳಿದ್ದು ದೇವರಾಜೇಗೌಡರು, ಜೊತೆಗೆ ಪೆನ್ ಡ್ರೈವ್ ಮೊದಲಿಗೆ ಇಟ್ಕೊಂಡಿದ್ದೆ ದೇವರಾಜೇಗೌಡರು ಅನ್ನುವಂತಹ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಕಾರ್ತಿಕ್ ನಿಂದ ಮೊದಲ ಪೆನ್ ಡ್ರೈವ್ ಪಡೆದಿದ್ದು ದೇವರಾಜೇಗೌಡರು ಅನ್ನುವ ಮಾಹಿತಿ ಇರುವ ಕಾರಣಕ್ಕಾಗಿ SIT ಅಧಿಕಾರಿಗಳು ಈಗಾಗಲೇ ದೇವರಾಜೇಗೌಡರಿಗೆ ನೋಟಿಸ್ ಅನ್ನ ನೀಡಿದ್ರು. ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನು ಸಹ ದೇವರಾಜೇಗೌಡ ಹಂಚ್ಕೊಂಡಿದ್ರು. ಇದಾದ ನಂತರ ಅಗತ್ಯ ಬಿದ್ರೆ ದೇವರಾಜೇಗೌಡರನ್ನು ಸಹ ವಿಚಾರಣೆಗೆ SIT ಅವರು ನೋಟಿಸ್ ಮತ್ತೆ ನೀಡುವ ಸಾಧ್ಯತೆ ಇದೆ. ಆದ್ರೆ ಈ ಪ್ರಕರಣವನ್ನ ಮತ್ತೆ ವ್ಯಾಪ್ತಿಗೆ ತೆಗೆದುಕೊಳ್ತಾರಾ ಇಲ್ವಾ ಅನ್ನುವಂತಹದ್ದು ಪ್ರಶ್ನೆ. ಆದ್ರೆ ದೇವರಾಜೇಗೌಡರಿಗೆ SIT ಮತ್ತೆ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ. ಪ್ರತಿಮಾ. ಎಸ್ ಹರೀಶ್, ಹಾಗೆ ದೇವರಾಜೇಗೌಡರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಹನಿ ಟ್ರ್ಯಾಪ್ ಪ್ರಕರಣದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಬೆಳವಣಿಗೆಗಳಾಗಿದೆಯಾ? ಪ್ರತಿಮಾ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆ ಮಹಿಳೆ ದೂರು ನೀಡುವ ಮೊದಲೇ ದೇವರಾಜೇಗೌಡರು ಬೆಂಗಳೂರಿನ ಹೆಬ್ಬಾಳದಲ್ಲಿ ದೂರನ್ನ ದಾಖಲಿಸಿರ್ತಾರೆ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ನನ್ನ ವಿರುದ್ಧ ಪ್ರಯತ್ನವನ್ನ ಮಾಡಿದ್ದಾರೆ ಮಹಿಳೆಯೊಬ್ರು ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಅದು ತನಿಖೆಯನ್ನ ಅಲ್ಲಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸಂತ್ರಸ್ತೆ ಮಹಿಳೆ ಮತ್ತೊಂದು ಮರು ಹೇಳಿಕೆಯಲ್ಲಿ ನನ್ನ ವಿರುದ್ಧ ಅತ್ಯಾಚಾರ ಆಗಿದೆ ಅಂತ ಮರು ಹೇಳಿಕೆಯನ್ನ ನೀಡಿರುವ ಕಾರಣಕ್ಕಾಗಿ ದೇವರಾಜೇಗೌಡರ ನಾನ್ ಬೇಲ್ ಅಫೆನ್ಸ್ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.